ಗುತ್ತಿಗೆದಾರರ ಸಂಘದಲ್ಲಿ ಗೋಲ್ಮಾಲ್ ಆಗ್ತಿದ್ಯಾ? ಗೌರವಾಧ್ಯಕ್ಷರ ಮೇಲಿನ ಆರೋಪವಾದ್ರೂ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಗುತ್ತಿಗೆ ಕಮಿಷನ್ ಸ್ಟೋರಿ ಇದು. ರಾಜ್ಯದಲ್ಲಿ ಗುತ್ತಿಗೆ ಗೋಲ್ಮಾಲ್ ಆಗ್ತಿದ್ಯಾ? ಗುತ್ತಿಗೆದಾರರ ಸಂಘದಲ್ಲಿ ಲಂಚಾವತಾರನ. ಕೆಲ ವರ್ಷಗಳಿಂದಲೂ ಗುತ್ತಿಗೆದಾರರ ಸಂಘದಿಂದ ಒಂದು ಕಮಿಷನ್ ಪಡಿತಿದ್ದಾರೆ ಸರ್ಕಾರದವರು, ಸಚಿವರು ಅಂತ ಆರೋಪ ಮಾಡ್ತಾ ಇದ್ರು. ಈಗ ಅದೇ ಸಂಘದಲ್ಲಿ ಈಗ ಲಂಚಾವತಾರ ನಡೀತಾ ಇದೆ ಅನ್ನುವಂತ ಮಾತು. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸರ್ಕಾರ ಸಚಿವರ ವಿರುದ್ಧ ಇವರು ಆರೋಪವನ್ನ ಮಾಡ್ತಾರೆ. ಗುತ್ತಿಗೆದಾರರ ಸಂಘದಲ್ಲಿ ಆಗ್ತಿರೋದಾದ್ರೂ ಏನ್ ಗೊತ್ತಾ? ಹಾಗಾದ್ರೆ ಗುತ್ತಿಗೆದಾರರ ಸಂಘದಲ್ಲಿನ ಕಮಿಷನಲ್ ಡೀಲ್ ವಿಡಿಯೋ ವೈರಲ್ ಆಗಿದೆ. ಇಲ್ಲೂ ಕೂಡ ಕಮಿಷನ್ ದಂಧೆ ನಡೀತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದ ಡೀಲ್ ಮಾಡಲಾಗಿದೆಯಾ? ಹಾಗಾದ್ರೆ ಪದಾಧಿಕಾರಿಗಳದ್ದು ಎನ್ನಲಾದ ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಪದಾಧಿಕಾರಿಗಳೇ ಡೀಲಿಂಗ್ಗೆ ಇಳಿದು ಬಿಟ್ಟಿದ್ದಾರೆ ಗುತ್ತಿಗೆದಾರರ ಸಂಘದ್ದು. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷರ ವಿಡಿಯೋ ವೈರಲ್ ಆಗ್ತಿದೆ. ಅವರದ್ದು ಎನ್ನಲಾದ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳ ಟೆಂಡರ್ ಬೇಡ್ಗಳಲ್ಲಿ ಗೋಲ್ಮಾಲ್ ಆಗಿದೆಯಾ? ಹಾಗಾದ್ರೆ ವಿಡಿಯೋ ನೋಡಿದ್ರೆ ಗೋಲ್ಮಾಲ್ ಆಗಿದೆ ಅಂತ ಅನ್ಸುತ್ತೆ. ಬೇಡ್ ವಾಪಸ್ ಪಡೆಯೋಕೆ ಗುತ್ತಿಗೆದಾರರಿಗೆ ಆವಾಜನ್ನ ಹಾಕಲಾಗಿದೆ. ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ, ನಿರ್ದೇಶಕ HK ಚಿಂಚಳಿ ಬೆದರಿಕೆಯನ್ನ ಹಾಕಿದ್ದಾರಾ ಹಾಗಾದ್ರೆ ಅನ್ನುವಂಥ ಮಾಹಿತಿ ಗಮನಿಸ್ತಾ ಹೋಗ್ಬೋದು. ಇಬ್ರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಮತ್ತು ನಿರ್ದೇಶಕ HR ಚಿಂಚಳಿ ಬೆದರಿಕೆ ಹಾಕಿದ್ದಾರಂತೆ. ಗುತ್ತಿಗೆದಾರರ ಜೊತೆ ಮಾತನಾಡಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಬೇಡ್ ವಾಪಸ್ ಪಡೆಯದಿದ್ರೆ ಧಮಕಿಯನ್ನ ಹಾಕಲಾಗಿದೆಯಂತೆ. 3% ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರಂತೆ. ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ. ಅಲ್ಲಲ್ರಿ, ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ, ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ, ನಮ್ದು ಒಂದ್ ಜರ ಹೈರಾಣ. ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ, ಈಗ ನೋಡ್ರಿ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್. ಇಲ್ಲ, ಎರಡು ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳಿರೋದ್ರಿ. ಇಲ್ಲ, ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು, ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಅವ್ರಿಗೆ ಏನೇನು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕಮಿಷನರ್ ವಿರುದ್ಧ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಂತಹ ಒಂದು ಗುತ್ತಿಗೆದಾರರ ಸಂಘದಲ್ಲಿ ಈಗ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಈ ವಿಡಿಯೋದಲ್ಲಿರುವವರು ಯಾರ್ಯಾರು, ಯಾಕಾಗಿ ಒಂದು ಕಮಿಷನ್ ಡೀಲ್ ನಡೀತಾ ಇತ್ತು? ದರ್ಶಿ, ಈಗಾಗಲೇ ಏನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದೇ ಗುತ್ತಿಗೆದಾರರು ಪದಾಧಿಕಾರಿಗಳು ಆರೋಪವನ್ನ ಮಾಡಿದ್ರು. ಅಂದ್ರೆ ಕಮಿಷನ್ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ, ಎಲ್ಲೋ ಒಂದ್ ಕಡೆ 60-40 ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಈಗ ಪದಾಧಿಕಾರಿಗಳೇ ಎಲ್ಲೋ ಒಂದ್ ಕಡೆ ಅಲ್ಲಿ ಇರತಕ್ಕಂತ ಗುತ್ತಿಗೆದಾರರಿಗೆ ಧಮಕಿ ಹಾಕುವಂತ ಕೆಲಸವನ್ನ ಇದೀಗ ಮಾಡಿರುವಂತದ್ದು. ಈಗ ಎಲ್ಲಾ ಕಡೆ ಈ ಒಂದು ಆಡಿಯೋ ಮತ್ತೆ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಸಂಚಲನ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದ್ ರೀತಿ ಗುತ್ತಿಗೆದಾರರು ಒಂದ್ ರೀತಿ ಬೆಲೆಯ ವಲಯ ಮೇಯ್ದಂತೆ ಅನ್ನೋ ಒಂದು ಪ್ರಶ್ನೆ ಉದ್ಭವಾದಂತ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಏನಾದ್ರು ಕುಮ್ಮಕ್ಕನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಯಾಕಂದ್ರೆ ಇದೇ ಗುತ್ತಿಗೆದಾರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಪಾದನೆ ಮಾಡಿದ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಇಂತಿಷ್ಟು ಅಮೌಂಟ್ ಅನ್ನ ನಿಗದಿ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಈ ಒಂದು ಆಡಿಯೋದಲ್ಲಿ ಕೇಳಿಬರ್ತಿರುವಂತದ್ದು, ವಿಡಿಯೋದಲ್ಲಿ ಕೇಳಿಬರ್ತಿರುವಂತದ್ದು ಗೌರವಾಧ್ಯಕ್ಷರು ಮತ್ತೆ ನಿರ್ದೇಶಕರು ಮತ್ತೆ ಪದಾಧಿಕಾರಿಗಳಿಗೆ ಇಂತಿಷ್ಟು ಬಿಡ್ ವಾಪಸ್ ತೆಗೆದುಕೊಳ್ಳಿರುವಂತದ್ದು. ಒಂದ್ ವೇಳೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಕಮಿಷನ್ ಅನ್ನು ಕೊಡಬೇಕು, ಇಂತಿಷ್ಟು ಕಮಿಷನ್ ಕಟ್ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಗುತ್ತಿಗೆದಾರರೇ ಎಲ್ಲ ಒಂದ್ ಕಡೆ ಕಮಿಷನ್ ನಿಗದಿ ಮಾಡಿ ಪದಾಧಿಕಾರಿಗಳಿಗೆ ಈ ರೀತಿ ನಿಗದಿ ಮಾಡಿ ಇಂತ
ಇಲಾಖೆಗಳಲ್ಲಿ ಹಣವನ್ನ ವಸೂಲಿಯನ್ನ ಮಾಡಿದ್ರ ಅನ್ನೋ ಒಂದು ಮಾತನ್ನ ಇದೀಗ ಪದಾಧಿಕಾರಿಗಳು ಇಲ್ಲ ಒಂದ್ ಕಡೆ ಗುತ್ತಿಗೆದಾರರು ಕೊಟ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವಾಗಿರುವಂತದ್ದು. ಹಾಗಾಗಿನೇ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇದೀಗ ಭ್ರಷ್ಟಾಚಾರ ತಾಂಡವವಾಡ್ತಿರುವಂತದ್ದು ಇದೇ ಒಂದು ಗುತ್ತಿಗೆದಾರರಿಂದ ಒಂದು ಸ್ಪಷ್ಟವಾದಂತಹ ಒಂದು ಸಾಕ್ಷ್ಯ ಅಂತ ಹೇಳ್ಬೋದು. ಬರುವಂತ ದಿನಗಳಲ್ಲೂ ಕೂಡ ಒಂದು ಗುತ್ತಿಗೆದಾರ ಪದಾಧಿಕಾರಿಗಳೇ ಈ ರೀತಿಯಂತೆ ಆಡಿಯೋ ಆದಂತ ಮಾತಾಡೋ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರವನ್ನ ಪಾರು ಮಾಡುವಂತ ಕೂಡ ಈ ಒಂದು ವಿಡಿಯೋ ಕಾರಣ ಆಗ್ಬೋದು ಅನ್ನುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಈಗ 3 ಮಹಾ